ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಒಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಏನಪ್ಪ ಸ್ಪೆಷಲ್ ಅಂತ ಅಂದರೆ, ಸಡನ್ನಾಗಿ ನನಗೆ ಗೊತ್ತಿಲ್ಲದೆ ಒಂದು ಪ್ಲಾನ್ ಆಗಿದೆ. ಏನಂತ ಅಂದರೆ, ನಾನು ಪಾಪು ಆದಮೇಲೆ ಅಳ್ವಾರ ಅದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಒಂದು ಸಲ ಜಾತ್ರೆಗೆ ಹೋದಾಗಲೂ ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನೀವೆಲ್ಲ ನೋಡಿದ್ದೀರಾ ಅಂತ ಅನಿಸುತ್ತೆ. ಸೊ ಅಲ್ಲಿಗೆ ಪ್ರೆಗ್ನೆಂಟಲ್ಲಿ ಹೋಗಿದ್ದಾಗ ಪಾಪ ಆದಮೇಲೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ. ಅದಕ್ಕೇ ಇವತ್ತು ಕಾಲ ಕೂಡಿ ಬಂದಿದೆ. ಆ್ಯಕ್ಚುಲಿ ಗೊತ್ತಿಲ್ಲ, ಇವತ್ತು ಫ್ರೈಡೇ. ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ಆದಮೇಲೆ ನವೀನವ್ರು ಕಾಲ್ ಮಾಡಿದರು. ಅಂದರೆ ಅವ್ರು ಬಂದಿದ್ದಾರೆ, ಇವತ್ತು ರಜಾ ಅಂತ ಅಂದ್ಬಿಟ್ಟು. ಇನ್ನು ಸ್ಯಾಟರ್ಡೆ ಸಂಡೇ ಅವ್ರಿಗೆ ಮಾಮೂಲಿ ರಜಾ ಇದ್ದೇ ಇರುತ್ತೆ. ಸೊ ನಿನ್ನೆ ಬಂದಿದ್ದಾರೆ ಬೆಂಗಳೂರಿಂದ. ಅದಕ್ಕೇ ಬೆಳಗ್ಗೆ ಇವಾಗ ಜಸ್ಟ್ ಕಾಲ್ ಮಾಡಿಬಿಟ್ಟು ಹೋಗ್ಬಿಟ್ಟು ಬರೋಣ, ಇನ್ನು ಫ್ರೀ ಸಿಗಲ್ಲ, ಇನ್ನು ಅದು ಇದು ಅಂತ ಬ್ಯುಸಿ ಇರ್ತೀನಿ. ಅದಕ್ಕೆ ಇವತ್ತೇ ಹೋಗಿ ಬಂದುಬಿಡೋಣ, 5 ಗಂಟೆವರೆಗೂ ಓಪನ್ ಇರುತ್ತಂತೆ ದೇವಸ್ಥಾನ ಅಂತ ಹೇಳಿದರು. ಹಾಗಾಗಿ ಇವತ್ತು ಆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ಏನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ, ಓಕೆನಾ? ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತು ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ. ಏನಕ್ಕೆ ಅಂತಂದರೆ, ಹೇಗಿರುತ್ತೆ ಏನು ಎಂತ ಅಂತ ನಿಮಗೂ ಗೊತ್ತಾಗುತ್ತಲ್ವಾ, ಅದಕ್ಕೋಸ್ಕರ. ಅಂದರೆ ಸಡನ್ನಾಗಿ ಪ್ಲಾನ್ ಆಗಿದೆ. ಆ್ಯಕ್ಚುಲಿ ಗೊತ್ತೇ ಇಲ್ಲ. ಹೌದಾ ಹೋಗೋಣ ಅಂತ ಅಂದರೆ ಆ ಥರ ಕೇಳ್ತಿದ್ದೆ. ಓಕೆ ಹೋಗಿ ಬಂದುಬಿಡೋಣ ಅಂತ ಅಂದ್ಕೊಂಡು ಅವರು ಸಡನ್ನಾಗಿ ರೆಡಿಯಾಗಿದ್ದಾರೆ. ಅವ್ರು ಇನ್ನೂ ಬಂದಿಲ್ಲ ಇಲ್ಲಿಗೆ. ಸೊ ಅಷ್ಟರಲ್ಲಿ ಅವ್ರು ಬರೋ ಅಷ್ಟರಲ್ಲಿ ನಾವು ರೆಡಿ ಆಗಿಬಿಡ್ತೀವಿ. ಇವಾಗ ಟೈಮ್ ಬಂದು ಆ್ಯಕ್ಚುಲಿ 12:45 ಆಗಿದೆ ನೋಡಿ ಇಲ್ಲಿ. ಅಲ್ಲ 12:45 1:15 ಆಗಕ್ಕಾಯ್ತಾರೆ ಟೈಮ್ ಬಂದು. ಸೊ ಟೈಮ್ ಇಲ್ಲ, ಬೇಗ ಬೇಗ ರೆಡಿ ಆಗಿಬಿಡಬೇಕು. ಓಕೆ, ರೆಡಿಯಾಗಿ ಎಲ್ಲ ಆದಮೇಲೆ ಸಿಗ್ತೀನಿ. ಇವಾಗ ರೆಡಿ ಆಯಿತು ಗೈಸ್. ಏನಂತಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಆ ಟೈಮಲ್ಲಿ ರೆಡಿ ಆಗಿಬಿಟ್ಟಿದ್ದೀವಿ ಟೆಂಪಲ್ಗೆ ಹೋಗಬೇಕು ಅಂತ. ಮತ್ತು ಇನ್ನೊಂದು ಏನಂದರೆ ಸ್ಲಿಪ್ಪರೇ ಇಲ್ಲ ಹಾಕ್ಕೊಂಡು ಹೋಗೋಕ್ಕೆ ನನಗೆ. ಅದಕ್ಕೆ ನವೀನವ್ರು ಹೋಗ್ಬಿಟ್ಟಲ್ಲ, ನಮ್ಮೂರಲ್ಲಿ ಇಸ್ಕೊಂಬ ಅಂತ ಹೇಳಿ ಇಸ್ಕೊಂಡು ಬರ್ತಾರೆ. ಇವಾಗ ಬರ್ತಾ ಇದ್ದಾರೆ, ಇನ್ನೊಂದು 10 ಮಿನಿಟ್ಸ್ ಬರ್ತಾರೆ ಅಂತ ಅನಿಸುತ್ತೆ. ಇವಾಗ ಟೈಮ್ ಆಲ್ರೆಡಿ 3 ಗಂಟೆ ಆಯಿತು. ನಾವು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ 4 ಗಂಟೆ 4:15 ಆಗುತ್ತೆ. ಸೊ 5 ಗಂಟೆ ಕ್ಲೋಸ್ ಅಂತ ಅಷ್ಟರಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ವಾಪಸ್ತಾರೆ. ನೀವು ನೋಡಿ ಗೈಸ್, ಇಷ್ಟೊಂದು ಮಳೆ ಗಾಳಿ ಎಷ್ಟೊತ್ತು ಹೋಗ್ತೀವೋ ಗೊತ್ತಿಲ್ಲ. ಇವಾಗ ನೋಡಿ. ಅಂದರೆ ಇನ್ನೂ ಸಿಕ್ಕಿಲ್ಲ, ಸ್ವಲ್ಪ ಈ ಕಡೆ ಎಲ್ಲ ಇಡೀದು ಒಂಥರ ಮನೆಗಳು ನೋಡಿ ಗೈಸಲ್ಲಿ ಇಷ್ಟಿಷ್ಟು ಹೈಟಲ್ಲಿ. ಈ ಕಡೆ ಮಳೆನೇ ಇಲ್ಲ, ನಮ್ಮೂರಲ್ಲಿ ಮಳೆ ಅಂದರೆ ಮಳೆ. ಫುಲ್ ಹಿಂಗೆ ಬಂತು ನೋಡು ದೇವಸ್ಥಾನ. ಇದು ಜಾತ್ರೆ ಮಾಡಿ ಇಲ್ಲಿ ಬಂತು. ಇದೇ ದೇವಸ್ಥಾನ. ಇಟ್ಕೋ ಇಲ್ಲಿ ನೋಡಿ. ಬಂದ ಇವಾಗ ತೋರ್ಸಲ್ಲಿ ನಾವು ಜಾತ್ರೆಗೆ ಬಂದಾಗ ಫುಲ್ ಇಲ್ಲೆಲ್ಲ ರೋಡಲ್ಲಿ ಜಾಗನೇ ಇರಲಿಲ್ಲ, ಅಲ್ಲಿ ಗಾಡಿ ನಿಲ್ಲಿಸಿದೆ. ಫುಲ್ ದೇವಸ್ಥಾನ ಮೇಲಿಂದ ಮಾಡಿ. ಪೂಜಾ ಹೇಳ್ತಾರೆ, ಪೂಜೆ ಮಾಡಿಸ್ಕೊಂಡು ನಿಮ್ಮ ಚೋಟು ನೋಡ್ರಿ, ಚೋಟುನ ಕೂದಿಡ್ಕೊಬಿಡಕ. ಇಷ್ಟೊಂದು ಫ್ರೀ ಆಗೈತಿಲ್ಲ. ಕಾಯಿ ಏನು ಹಾಕ್ಕೊಬೇಡ, ಅವನ್ನೇನು ನೋಡಿಲ್ಲ, ನೋಡಿ ತೋರಿಸ್ಕೊಂಡ್ಬಿಟ್ಟು. ಕಾಯಿ ಎಲ್ಲ ಬಂದು ಇವಾಗ ಬಾ.
ಕಾಲ್ನಡನ್ನು ಕಳ್ಕೊಳ್ಳೋ ಅಂತ ಏನು ಸುಮಾರು ಇದು ನಿಂಗೆ ಇಲ್ಲೆಲ್ಲ ಇವಾಗ ಎಷ್ಟು ಜಾತ್ರೆ ಟೈಮಲ್ಲಿ ನೋಡಬೇಕು ನೀವು ಜನ ಆ್ಯಕ್ಚುಲಿ ತೋರಿಸಿದ್ದೀನಿ ನಾನು ಬಂದಿದ್ವಲ್ಲ ಅವಾಗ ನೀವೇ ನೋಡಿರ್ತೀರ ವೀಡಿಯೋದಲ್ಲಿ. ಅಂದರೆ ಇಲ್ಲಿ ನಾವು ಪೂಜೆ ಮಾಡ್ಕೊಳ್ಳೋಂಗಿಲ್ಲ, ಅವ್ರು ಪೂಜೆ ಮಾಡ್ಕೊಳ್ಳೋದು ವಿಡಿಯೋ ಅಂತಲೇ ನಾವು ಪೂಜೆ ಮಾಡಿ ಇದ್ದೂ ಮಳೆ ಹೋಗಿಲ್ಲ ಅಲ್ಲ, ಇದು ತೊಳೆದಿರೋದು ದೇವಸ್ಥಾನ ನೋಡು. ನಿನ್ನ ಹೊಟ್ಟೆ ಒಳಗಡೆ ಇದ್ದಾಗ ಬಂದಿದ್ದು, ಈಗ ಹೊಟ್ಟೆಯಿಂದ ಹೊರಗಡೆ ಬಂದಿದ್ದು. ಆ್ಯಕ್ಚುಲಿ ಅಪ್ಪ ಮಗು ಟ್ವಿನ್ನಿಂಗು. ನೋಡಿ ಇಲ್ಲಿ ಹರಕೆ ಇದು ಕೋಳಿ ಅದು ಇದು ಕುಯ್ಯೋದು. ಆ್ಯಕ್ಚುಲಿ ನಾವು ಹೋದಾಗ ಅಂದರೆ ಇನ್ನೂ 5 o'clock ಆಗಿರಲಿಲ್ಲ, ಇನ್ನು ಬೇಗನೆ ಹೋಗಿದ್ದು. ಅಲ್ಲಿ ಹೋದಾಗ ಅವಾಗ ತಾನೇ ದೇವಸ್ಥಾನ ಎಲ್ಲ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಅಂದರೆ ಪೂಜಾರಿ ಇದ್ರಲ್ವ, ಅವರು ಎಲ್ಲನೂ ಕೂಡ ಕ್ಲೀನ್ ಮಾಡ್ತಾಯಿದ್ರು, ಅಲ್ಲೆಲ್ಲ ಒರೆಸಿದ್ರು, ನೀರೆಲ್ಲ ನಿಂತಿತ್ತು. ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟು ನಾವೇನು ಹಣ್ಣು ಕಾಯಿ ಎಲ್ಲ ತೊಗೊಂಡೋಗಿದ್ದು ಅದನ್ನ ಇಸ್ಕೊಂಡು ಪೂಜೆ ಮಾಡೋಕ್ಕಿಂತ ಸ್ಟಾರ್ಟ್ ಮಾಡಿದರು. ನಾನು ಅಷ್ಟರಲ್ಲಿ ಕುಂಕುಮ ಎಲ್ಲ ಇಟ್ಟಿದ್ದೆಲ್ಲ ಅದನ್ನೆಲ್ಲ ಏನು ಕೊಡೋಲ್ಲ, ನಾವೇ ತೊಗೊಂಡು ಹಾಕೋಬೇಕಲ್ವ. ಸೊ ಇಕ್ತಾ ಇದ್ದೆ, ನವೀನವ್ರು ನನಗೂ ಇಕ್ಕು ಅಂತ ಇಕ್ಕಿಸ್ಕೊತಾಯಿದ್ರು. ನೋಡಿ ಅಲ್ಲಿ ಪೂಜೆನ ಮಾಡ್ತಾಯಿದ್ದಾರೆ ಇವಾಗ. ಅಂದರೆ ಅಲ್ಲಿ ಜಾತ್ರೆ ಟೈಮಲ್ಲಿ ನೋಡಿದ್ದಕ್ಕೂ ನನಗೆ ಇವಾಗ ಹೋಗಿದ್ದಕ್ಕೂ ತುಂಬಾ ಶಾಕ್ ಆಯಿತು. ಏನಂತಂದ್ರೆ ಅಲ್ಲಿ ಜಾತ್ರೆ ಅಂತ ಅಂದಾಗ ಎಷ್ಟು ರಶ್ ಆಗಿರುತ್ತೆ ಅಂತಂದರೆ ಗಾಡಿಗಳು ಹೋಗೋಕ್ಕೆ ಜಾಗ ಇರೋಲ್ಲ, ಅಷ್ಟು ವೆಹಿಕಲ್ಸ್ ಇರುತ್ತೆ. ಸೊ ಇವಾಗಂತೂ ತುಂಬಾ ಚೆನ್ನಾಗಿ ಪೂಜೆನೂ ಕೂಡ ಆಯಿತು. ನೋಡಿ ಫಸ್ಟು ಅವರು ಅಂದರೆ ಅವಾಗ ಬಂದಿದ್ರು ಅಂತ ಅನಿಸುತ್ತೆ, ಐನೋರು ಏನಿದ್ದಾರೆ ಅವ್ರು ಫಸ್ಟು ಪೂಜೆ ಮಾಡಿ ನೆಕ್ಸ್ಟ್ ಆಮೇಲೆ ನಾವೇನು ತೊಗೊಂಡು ಹೋಗಿರ್ತೀವಿ ಅದನ್ನು ಕೊಟ್ಟು ಪೂಜೆ ಮಾಡಿಸ್ಕೊಂಬರ್ಬೇಕು. ಅಂದರೆ ಫಸ್ಟು ಡೈರೆಕ್ಟಾಗಿ ಹಣ್ಣುಕಾಯಿ ಅದನ್ನೇ ಕೊಟ್ಟು ಪೂಜೆ ಮಾಡಲ್ಲ, ಅವರೆಲ್ಲ ಫಸ್ಟು ಪೂಜೆ ಮಾಡಿ ಎಲ್ಲ ಆದಮೇಲೆ ನಾವು ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು. ಏನಂತ ಅಂದರೆ ಆ ಸೈಡು ನಾವು ಇಲ್ಲಿ ಹೊರಟಾಗ ಮಳೆ ಬಂದಿತ್ತು. ಸೊ ನಾವು ದೇವಸ್ಥಾನದ ಹತ್ರ ಎಲ್ಲ ಹೋದ್ಮೇಲೆ ಆ ಸೈಡು ಮಳೆ ಇರಲಿಲ್ಲ ನಮ್ಮ ಪುಣ್ಯಕ್ಕೆ, ಹಾಗಾಗಿ ದರ್ಶನ ಎಲ್ಲ ಚೆನ್ನಾಗಿತ್ತು. ಮತ್ತು ಫಸ್ಟು ಆ್ಯಕ್ಚುಲಿ ತುಂಬ ಹತ್ತಿರದಿಂದನೇ ನೋಡ್ಬೋದು, ತುಂಬಾ ಫ್ರೀಯಾಗಿರುತ್ತೆ ಇಲ್ಲಿ ಯಾರೂ ಇಲ್ಲದೇ ಇರೋ ಟೈಮಲ್ಲಿ, ಅಂದರೆ ಬರದೇ ಇರೋ ಟೈಮಲ್ಲಿ. ಸೊ ಇನ್ನು ಬೇರೆ ಟೈಮಲ್ಲಿ ಅಂದರೆ ಹರಕೆ ತೀರಿಸ್ತಾರಲ್ಲ ಆ ಟೈಮಲ್ಲೆಲ್ಲ ಮಾರ್ನಿಂಗ್ ಟೈಮೆಲ್ಲ ಹೋದರೆ ತುಂಬಾ ರಶ್ ಇರುತ್ತಂತೆ ಈ ದೇವಸ್ಥಾನ.
ಮತ್ತು ಹಬ್ಬಗಳ ಟೈಮಲ್ಲಿ ಮಾತ್ರ ಇಲ್ಲಿ ರಶ್ ಇರುತ್ತೆ. ಇನ್ನು ಮಾಮೂಲಿ ದಿನಗಳಲ್ಲಿ ಏನು ರಶ್ ಇರೋಲ್ಲ, ಈ ಥರ ಇರುತ್ತೆ. ಅಂದರೆ ತುಂಬಾ ಪೀಸಾಗಿರುತ್ತೆ. ನೀವು ನಂಬಲ್ಲ, ಸುತ್ತಮುತ್ತ ಎಲ್ಲ ಎಷ್ಟು ಫ್ರೀಯಾಗಿ ಜಾಗ ಇದೆ ಮತ್ತು ತುಂಬ ಅಂದರೆ ತುಂಬಾ ಸೈಲೆಂಟಾಗಿರುತ್ತೆ. ಏನಂತಂದರೆ ಒನ್ ಡೇ ಎಲ್ಲರೂ ಹೋಗಬೇಕು ಟೆಂಪಲ್ಗೆ ಅಥವಾ ಏನೋ ಒಂದು ಸೈಲೆಂಟಾಗಿರೋ ಪ್ಲೇಸಿಗೆ ಹೋಗಬೇಕು ಅಂತಂದರೆ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಬೋದು ಆರಾಮಾಗಿ. ಅಂದರೆ ಅಷ್ಟೇ ಚೆನ್ನಾಗೇ ಇದೆ. ಇನ್ನೂ ನೋಡಬೇಕು ಅಂದರೆ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ನಮಗೆ ಟೈಮ್ ಇರಲಿಲ್ಲ. ಮತ್ತೆ ಎಲ್ಲೋ ಇನ್ನೊಂದು ಫ್ಯಾಮಿಲಿ ಫಂಕ್ಷನ್ ಇತ್ತು, ಅಂದರೆ ಚಿಕ್ಕದಾಗಿ ಏನೋ ಒಂದು ಬರ್ತಡೇಗೆ ಹೋಗಬೇಕಿತ್ತು ನಮ್ಮ ಅಣ್ಣನ ಮಗಳದು. ಹಾಗಾಗಿ ಅಲ್ಲಿಗೆಲ್ಲ ಹೋಗಬೇಕು ಅಂತ ಅಂದ್ಕೊಂಡು ನಾವಲ್ಲಿ ದೇವಸ್ಥಾನದಲ್ಲಿ ತುಂಬ ಟೈಮ್ ಇರಲೇ ಇಲ್ಲ. ಆ್ಯಕ್ಚುಲಿ ಇನ್ನು ಬೆಳಗ್ಗೆನೇ ಹೋಗಿದ್ರೆ ಸ್ವಲ್ಪ ಹೊತ್ತು ಇದ್ಬಿಟ್ಟು ಟೈಮ್ ಪಾಸ್ ಮಾಡ್ಕೊಂಡು ಬರ್ಬೋದಿತ್ತು. ಅಲ್ಲೆಲ್ಲ ಚೆನ್ನಾಗಿತ್ತು, ಸೈಲೆಂಟಾಗಿರ್ತಿತ್ತು. ಸೊ ನಾವು ಇಲ್ಲಿಂದ ಹೊರಟಾಗ್ಲೇ 3 ಗಂಟೆ ಆಗಿತ್ತು. ಅಂದರೆ ಅದರಲ್ಲಿ ಬೇರೆ ಮಳೆ ಅಲ್ಲೆಲ್ಲ ಲೇಟ್ ಆಯ್ತಲ್ಲ, ಹಾಗಾಗಿ ಇನ್ನು ಮತ್ತೇನೆ ನಾವು ಬರ್ತಡೇಗೆಲ್ಲ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತ ಅಂದ್ಕೊಂಡು ಬೇಗ ಬಂದುಬಿಟ್ವಿ. ನೋಡಿ ಅಲ್ಲಿ ಇನ್ನು ನನಗೆ ನವೀನ್ಗೆ ಮತ್ತು ಪಾಪುಗೆಲ್ಲ ಕುಂಕುಮನ ಹಾಕ್ತಾಯಿದ್ದಾರೆ ನನ್ನ ಮಗ. ಇಲ್ಲಿ ನಮ್ಮ ರಿಲೇಟಿವ್ ಮನೆ ಇದೆ, ಅಲ್ಲಿಗೆ ಹೋಗ್ತಾ ಎಲ್ಲಾನು ಹೋದ್ನಾ. ಇವಾಗ ಇಲ್ಲಿ ನವೀನ್ ಅವರು ರಿಲೇಷನ್ ಮನೆಗೆ ಬಂದ್ವಿ. ಅಂದರೆ ನಮ್ಮ ದೊಡ್ಡತ್ತೆ ಇದ್ದಾರಲ್ಲ ಅವ್ರ ಮಗಳು ಮನೆಗೆ ಬಂದ್ವಿ. ಸೊ ಇಲ್ಲಿಂದ ಸ್ವಲ್ಪ ಹೊತ್ತು ಕೂತಿದ್ದು ಹೊರಡಬೇಕು. ಪಾಪ ಬೇರೆ ಹೇಳ್ತಿದ್ದಾಳೆ, ಅಂದರೆ ನಿದ್ದೆ ಬರ್ತಿದೆ ಅಂತ ಅನ್ಸುತ್ತೆ, ಅದಕ್ಕೆ ಹೇಳ್ತಿದ್ದಾಳೆ. ಹೋಗ್ಬಿಟ್ಟು ಹೊರಡಬೇಕು. ನೋಡಿ ಇಲ್ಲಿ ಅವ್ರ ಮನೆ ಇದೆಲ್ಲ ಗೆಣಸು. ಆ್ಯಕ್ಚುಲಿ ಅವ್ರು ಏನಂದರೆ ಗೆಣಸು ನೆಡ್ತಾ ಇದ್ದಾರೆ. ಪಾಪ ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ದೀವಿ ಅವ್ರಿಗೆ. ಇನ್ನು ಅದಾದಮೇಲೆ ಹೋಗಿದ ತಕ್ಷಣ ಊಟ ಮಾಡಿರ್ತೀವೋ ಇಲ್ವ ಅಂತ ಅಂದ್ಕೊಂಡು ರೈಸ್ ಮಾಡಿದರು. ಅಂದರೆ ಸಾಂಬಾರಿತ್ತು, ಸೊಪ್ಪಿನ ಸಾಂಬಾರು ಬೆಳಗ್ಗೆ ಮಾಡಿದ್ರಂತೆ. ಸೊ ಅದಕ್ಕೇ ರೈಸ್ ಮಾಡಿ ಊಟಕ್ಕೆ ಹಾಕೊಟ್ಟಿದ್ರು ಹೋಗಿದ ತಕ್ಷಣವೇ. ಸೊಪ್ಪಿನ ಸಾಂಬಾರು, ಆಮ್ಲೆಟ್ ಇವ್ರು ಹಾಕಿದ್ರು. ನಾನ್ ವೆಜ್ ಮಾಡ್ತೀನಿ ಅಂದರೆ ಬೇಡ ಪಾಪ ಅವ್ರು ಕೆಲಸ ಮಾಡ್ತಿದ್ರು, ಡಿಸ್ಟರ್ಬ್ ಮಾಡಿದ್ರು. ಸೊ ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ಅಣ್ಣನ ಮಗಳದು ಬರ್ತಡೇ ಇದೆ ಗೈಸ್, ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗ್ಬಿಟ್ಟು ನೆಕ್ಸ್ಟು ಅಲ್ಲಿಂದ ಮಾರ್ನಿಂಗ್ ಬರ್ತೀವೋ ಅಥವಾ ಇವತ್ತೇ ನೈಟ್ ವಾಪಸ್ ಬರ್ತೀವೋ ಗೊತ್ತಿಲ್ಲ. ಮನೆಗೆ ಹೋಗ್ಬಿಟ್ಟು ಅಲ್ಲಿಗೆ ಹೋಗಬೇಕು ಅಷ್ಟೇ. ಓಕೆ, ಇವತ್ತಿನ ಡೇ ಹೀಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಓಕೆನಾ?